ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಡಿ ಮಾರ್ಟ್ಗೆ ವಿಸಿಟ್ ಮಾಡಿದ್ದೀವಿ. ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು. ಅದ್ರ ಕಾರಣ ನಾವು ಡಿ ಮಾರ್ಟ್ಗೆ ಹೋಗಿದ್ವಿ. ವೀಕೆಂಡ್ಸ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಹೊರಗಡೆ ಮಕ್ಕಳು ಆಟ ಆಡೋದಕ್ಕೆ ಇದನ್ನೆಲ್ಲ ಇಟ್ಟಿದ್ರು. ಈ ಥರ ಕಾರ್ಗಳೆಲ್ಲ ಇಟ್ಟಿದ್ರು. ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. 100 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಇದು ಕನಸಿನ ಮನೆ ಅಂತ ಮಕ್ಕಳು ಆಟ ಆಡುವಂಥದ್ದು. ಅದು ಜಾರಬಂಡೆ ಥರ ಮೇಲ್ಗಡೆಯಿಂದ ಜಾರ್ಕೊಂಡು ಬರ್ತಾರೆ ಮಕ್ಕಳುಗಳು. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಿದು. ನೆಕ್ಸ್ಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಕ್ರಿಸ್ಮಸ್ ಟ್ರೀನ ಅರೇಂಜ್ ಮಾಡಿದರು. ತುಂಬ ಡೆಕೋರೇಟಿವ್ ಆಗಿತ್ತು. ತುಂಬ ಖುಷಿ ಆಯಿತು. ನಾವು ಇದ್ರ ಮುಂದೆಗಡೆ ಫೋಟೋ ತಗೊಂಡ್ವಿ. ಚೆನ್ನಾಗಿತ್ತು ನೋಡೋದಕ್ಕೆ. ಸರಿ ಅಂತ ಒಳಗಡೆ ಹೋಗೋಣ ಅಂತ ಒಳಗಡೆ ಹೋದ್ವಿ. ಒಳಗಡೆ ಹೋದರೆ ಇಲ್ಲಿ ಸಾಂಟಾ ಕ್ಲಾಸ್ ಇದ್ದರು. ಈ ಥರ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬ ಖುಷಿ ಆಯಿತು ನೋಡಿ. ಇವಾಗ ಮಾಲ್ಗಳಿಗೆಲ್ಲ ವಿಸಿಟ್ ಮಾಡಿದ್ರೆ ಈ ಥರ ಎಲ್ಲ ಡೆಕೋರೇಷನ್ಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳಿಗಂತೂ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಈ ಕಡೆ ಎಲ್ಲ ಲೇಡೀಸ್ ವೇರ್ ಡ್ರೆಸ್ಸಸ್ ಇತ್ತು. ಫಸ್ಟ್ ಡಿ ಮಾರ್ಟ್ ಒಳಗೆ ಹೋಗೋಣ ಅಂತ ಹೊರಡ್ವಿ. ಇಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ. ಅವ್ರು ಬಂದ್ಬಿಟ್ಟು ವೀಡಿಯೋ ಅಲೋವ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಆಚೆ ಬಂದ್ವಿ. ನಮ್ಮ ಶಾಪಿಂಗ್ ಮುಗಿಸ್ಕೊ ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು, ಅದನ್ನೆಲ್ಲ ತಗೊಂಡ್ವಿ. ತುಂಬ ಖುಷಿ ಆಯಿತು.